ನಡೆಸಿಕೊಡಬೇಕಂತೇಳಿ ಅವರಿಗೆ ಕೇಳಿಕೊಂಡು ಮೊದಲನೆಯದಾಗಿ ಎಲ್ಲರಿಗೂ ಶುಭ ಮುಂಜಾನೆ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಎನ್ನುತ್ತಾ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಿರುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮೆಲ್ಲರಿಗೂ ಸ್ವಾಗತಿಸುತ್ತೇನೆ. ಇಂತಹ ಕಾರ್ಯಕ್ರಮಗಳು ನಮ್ಮೆಲ್ಲರಿಗೂ ಹೊಸ ಉತ್ಸಾಹ ಮತ್ತು ಪ್ರೇರಣೆಯನ್ನು ನೀಡುತ್ತವೆ. ಮೊದಲನೆಯದಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಎಸ್ ಇಂಜಾಸ್ ಸರ್, ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಳಗ, ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜಗಕ್ಕೆಲ್ಲ ಬೆಳಗಾಗಲಿ ಈ ಪುಣ್ಯ ಪ್ರದೀಪ. ಪ್ರಕೃತಿಯ ಪುಷ್ಪ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ಮುಖ್ಯ ಅತಿಥಿ ಮಹೋದಯರಾದ ಶ್ರೀ ಜೆ.ವಿ. ಮಣ್ಣಿಗೇರಿ ಸರ್, ರಾಜ್ಯ ಉಪಾಧ್ಯಕ್ಷರು, ಸ್ಕೌಟ್ ಅಂಡ್ ಗೈಡ್ಸ್ ನಿವೃತ್ತ ಜಂಟಿ ನಿರ್ದೇಶಕರು ಮತ್ತು ಸದಸ್ಯರು, ಕರ್ನಾಟಕ ಸರ್ಕಾರ ಬೆಂಗಳೂರು, ಬಾಲ್ಯ ಸಾಹಿತಿ ಪುರಸ್ಕರು, ಇವರಿಗೆ ನಮ್ಮ ಶಿಕ್ಷಕ ವೃಂದ ಮತ್ತು ಮುದ್ದು ವಿದ್ಯಾರ್ಥಿಗಳಿಂದ ಹೃತ್ಪೂರ್ವಕ ಸ್ವಾಗತ. ಹಾಗೆ ಇನ್ನಿತರ ಅತಿಥಿಗಳಾದ ಶ್ರೀ ಪ್ರಧಾನಿ ಕಳ್ಸನವರ್ ಸರ್, ಉಪಾಧ್ಯಕ್ಷರು, ಕಾಲೇಜ್ ಅಭಿವೃದ್ಧಿ ಸಮಿತಿ ಬಳಗ, ಇವರಿಗೂ ಶಿಕ್ಷಕ ವೃಂದ ಮತ್ತು ಮುದ್ದು ವಿದ್ಯಾರ್ಥಿಗಳಿಂದ ಹೃತ್ಪೂರ್ವಕ ಸ್ವಾಗತ. ಶ್ರೀ ಶ್ರೀಶೈಲ್ ಗಡ್ವಿ ಸರ್, ಉಪಾಧ್ಯಕ್ಷರು, SDMC ಸರ್ಕಾರಿ ಪ್ರೌಢಶಾಲೆ ಬಳಗ, ಇವರಿಗೂ ಕೂಡ ನಮ್ಮ ಶಿಕ್ಷಕ ವೃಂದ ಮತ್ತು ಮುದ್ದು ವಿದ್ಯಾರ್ಥಿಗಳಿಂದ ಹೃತ್ಪೂರ್ವಕ ಸ್ವಾಗತ. ರಮೇಶ್ ಕುಳ್ಳೂರ್ ಬಳಗ, ವೀರಪ್ಪ ಸುಂದಿ CBS ಬಳಗ, ಇವರಿಗೂ ಕೂಡ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳಿಂದ ಹೃತ್ಪೂರ್ವಕ ಸ್ವಾಗತ. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸನ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅಂತಃಕಾಲದವರೆಗೆ ಎನ್ನುತ್ತಾ ನಮ್ಮ ನೆಚ್ಚಿನ ಶಿಕ್ಷಕ ಮತ್ತು ಶಿಕ್ಷಕಿಯರಾದ ಎ ಬಿಜಾರ್ ಸರ್, FK ಪಡೇನವರ್ ಸರ್, SS ಪೂಜಾರಿ ಟೀಚರ್, SY ಮರಡಿ ಟೀಚರ್, VS ಸಂಗೋಳಿ ಟೀಚರ್, SV ಮೆಳವಂಕಿ ಸರ್, ಇವರಿಗೂ ನಮ್ಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಂದ ಹೃತ್ಪೂರ್ವಕ ಸ್ವಾಗತ. ನಮ್ಮ ಕಾಲೇಜಿನ ಈ ದರ್ಜೆಯ ನೌಕರನಾಗಿ ಸೇವೆ ಸಲ್ಲಿಸುವ
ಇವರಿಗೆ ಧನ್ಯವಾದಗಳು. ಇದೀಗ ಮಾಲಾರ್ಪಣೆ ಕಾರ್ಯಕ್ರಮ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀ FK ಪಟೇಲ್ ಅವರು ಸರ್ ನಡೆಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾಲೇಜು ಕೊಳವ ಇವತ್ತಿನ ಒಂದು ಸುಂದರ ಒಂದು ಸಮಯದಲ್ಲಿ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉದ್ಘಾಟನಾ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂಥ AS ಹುನ್ಸಾಳ್ ಸರ್ ಅವರಿಗೆ ನಮ್ಮ ಬಿದ್ದಾಳ್ ಸರ್ ಮಾಲಾರ್ಪಣೆ. ಇದೇ ತಾಲೂಕಿನಲ್ಲಿ BO ಅಂತ ಕಾರ್ಯನಿರ್ವಹಿಸಿದವರು, ಅವರಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂಥ ಹುನ್ಸಾಳ್ ಸರ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ತೇನೆ. CBCಯ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಪ್ರಧಾನಿ ಕಳಸಣ್ಣವರು ಅವರಿಗೆ ನನ್ನಿಂದ ಮಾಲಾರ್ಪಣೆ. ಶ್ರೀಶೈಲ್ ಬೆಳವಿ SDMC ಪ್ರೌಢಶಾಲಾ ವಿಭಾಗ ಒಳೋಬಾಳ್ ಇವರಿಗೆ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದಂಥ ಬಿದ್ದಾಳ್ ಸರ್ ಅವರು ಮಾತಾಡ್ತಾರೆ. ಮೆಳವಂಗಿ ಸರ್. ಶ್ರೀ ಬೀರಪ್ಪ ಸುನವಳ್ಳಿ ಕಾಲೇಜ್ ಸುಧಾರಣಾ ಸಮಿತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮೊಳೋಬಾಳ್ ಇವರಿಗೆ ನಮ್ಮ ಬಿದ್ದಾಳ್ ಸರಿಂದ ಮಾಲಾರ್ಪಣೆ. ಯೂಟ್ಯೂಬರ್ ಹಾಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥ ವ್ಯಕ್ತಿ, ಅವರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದಂಥ ಆಕಾಶ್ ಕುಳೂರ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ತೇನೆ. ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಜ್ಞಾನದ ಸಂಕೇತವಾದ ದೀಪವನ್ನು ಬೆಳಗಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ನಮ್ಮ ಜೀವನದಲ್ಲಿ ಅಪರಿಚಿತರಾಗಿ ಇಂದು ಶಾಶ್ವತವಾಗಿ ಉಳಿಯುವ ಈ ಸುಂದರ ಸಂಬಂಧ ಅಂದರೆ ಅದು ಸ್ನೇಹ ಸಂಬಂಧ. ಅಂತ ಸ್ನೇಹ ಸಂಬಂಧದ ಕೆಲವು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ನಮ್ಮ ವಿದ್ಯಾರ್ಥಿಗಳು ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾರೆ. ಮೊದಲನೆಯದಾಗಿ PUC ದ್ವಿತೀಯ ವರ್ಷದ ವಿದ್ಯಾರ್ಥಿಯಾದ ಆಕಾಶ್ ಕುಳ್ಳೂರ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಜಗಕ್ಕೆಲ್ಲ ಗುರುವಿಂದ ಮುಖ್ಯ ಸರ್ಬನ್ನಿ ಎನ್ನುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ, ನಮ್ಮ ಕಾಲೇಜಿನ ಪ್ರಾಚಾರ್ಯರೇ, ಶಿಕ್ಷಕರೇ ಹಾಗೂ ಶಿಕ್ಷಕಿಯರೇ ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ,
ಇಂದು ನಮ್ಮ ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭದ ಸಂಭ್ರಮದ ಕ್ಷಣ ನಮ್ಮೆಲ್ಲರ ಜೀವನದಲ್ಲಿ ಬಂದಿದೆ. ಹಲವು ದಿನಗಳ ರಜೆ, ಆಟ, ಸಂಭ್ರಮ ಮತ್ತು ವಿಶ್ರಾಂತಿಯ ನಂತರ ಇಂದು ಮತ್ತೆ ಶಾಲೆಯ ಬಾಗಿಲು ತೆಗೆದುಕೊಂಡಿದೆ. ಇದು ಕೇವಲ ಶಾಲೆಯ ತೆರೆಯುವ ದಿನವಲ್ಲ, ನಿಮ್ಮ ಕನಸುಗಳಿಗೆ ಹೊಸದಾರಿ ಆರಂಭವಾಗುವ ದಿನವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ನೆನಪಿಡಬೇಕಾದ ಒಂದು ವಿಷಯವೇನೆಂದರೆ ಇಂದು ನೀವು ಕುಳಿತಿರುವ ಶಾಲೆಯ ತರಗತಿಗಳೇ ನಾಳೆಯ ನಿಮ್ಮ ಭವಿಷ್ಯವನ್ನು ರೂಪಿಸುವ ಕಾರ್ಯಾಗಾರಗಳಾಗಿವೆ. ಇಂದು ಶಾಲೆಯ ಬೆಂಚಿನಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳೇ ನಾಳೆ ಶಿಕ್ಷಕರು, ನ್ಯಾಯಾಧೀಶರು, ಸೈನಿಕರು, ಕ್ರೀಡಾಪಟುಗಳು, ದೇಶದ ನಾಯಕರು ಆಗಲಿದ್ದೀರಿ. ಶಾಲೆ ಎಂದರೆ ಕೇವಲ ಪಾಠ ಪುಸ್ತಕಗಳನ್ನು ಓದುವ ಸ್ಥಳವಲ್ಲ, ನಮಗೆ ಜೀವನವನ್ನು ಕಲಿಸುವ ದೇವಾಲಯವಾಗಿದೆ. ಉತ್ತಮ ಶಾಲೆಯು ಕೇವಲ ವಿದ್ಯಾರ್ಥಿಯನ್ನು ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳಿಸುವುದಿಲ್ಲ, ಒಬ್ಬ ಉತ್ತಮ ನಾಗರಿಕನನ್ನಾಗಿ ರೂಪಿಸುತ್ತದೆ. ಈ ಮೇಲಿನ ಎಲ್ಲ ಅಂಶಗಳು ನಮ್ಮ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಲಬಾರದಲ್ಲಿವೆ. ಇದನ್ನು ನೀವು ಆಯ್ಕೆ ಮಾಡಿಕೊಂಡಿರುವುದು ಸಂತೋಷದ ವಿಚಾರ, ಏಕೆಂದರೆ ಇಲ್ಲಿನ ಶಿಕ್ಷಕ ಸಿಬ್ಬಂದಿ ತುಂಬಾ ಪರಿಣಿತರಿದ್ದು 6 ವಿಷಯಗಳಿಗೆ ಶಿಕ್ಷಕರಿದ್ದಾರೆ. ಇವರು ಅತ್ಯುತ್ತಮ ಬೋಧನೆಯನ್ನು ಮಾಡುತ್ತಾರೆ. ಅದಷ್ಟೇ ಅಲ್ಲದೆ ಎಲ್ಲ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ ಹರಿಸಿ ಅವರ ಶಿಕ್ಷಣಕ್ಕೆ ಸಹಾಯ ಮಾಡುತ್ತಾರೆ. ಇನ್ನು ಕಾಲೇಜಿನಲ್ಲಿರುವ ಸೌಲಭ್ಯಗಳ ಬಗ್ಗೆ ತಿಳಿಸುವುದಾದರೆ ಉತ್ತಮವಾದ ಕೊಠಡಿಗಳಿವೆ, ಶೌಚಾಲಯದ ವ್ಯವಸ್ಥೆ ಇದೆ, ವಿಶಾಲವಾದ ಮೈದಾನವಿದೆ, ಕುಡಿಯುವ ನೀರಿನ ಸೌಲಭ್ಯವಿದೆ. ಅದಷ್ಟೇ ಅಲ್ಲದೆ ಗ್ರಂಥಾಲಯದ ಸೌಲಭ್ಯವೂ ನಮ್ಮ ಕಾಲೇಜಿನಲ್ಲಿ ಇದೆ. ಈ ಕಾಲೇಜು ಗ್ರಾಮೀಣ ಭಾಗದಲ್ಲಿರುವುದರಿಂದ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲಕರವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಜಗತ್ತು ಬಹಳ ವೇಗವಾಗಿ ಬದಲಾಗುತ್ತಿದೆ. ಕೃತಕ ಮೇಲೆ ಆಸೀನರಾಗಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳು, ಗಣ್ಯಮಾನ್ಯರು ಅವರೆಲ್ಲರೂ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಭೂಮಿ ಎಂಬ 2 ಅಕ್ಷರದಲ್ಲಿ ಹುಟ್ಟಿ, ಜೀವ ಎಂಬ 2 ಅಕ್ಷರವನ್ನು ಪಡೆದು, ಸಾವು ಎಂಬ 2 ಅಕ್ಷರ ಬರುವ ತನಕ ಗುರು ಎಂಬ 2 ಅಕ್ಷರ ಮರೆಯಬೇಡ. ಈ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ನನ್ನ ಎಲ್ಲ ಗುರು ವೃಂದಕ್ಕೂ ಆತ್ಮೀಯ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಮೊದಲನೇದಾಗಿ ನನಗೆ 10ನೇ ತರಗತಿ ಇರುವಾಗಲೇ ಈ ಊರಿನಲ್ಲಿ ಕಾಲೇಜು ಇದೆ. ಸುಮ್ಮನೆ ಬೇರೆ ಕಡೆ ಕಲಿತರೂ ಅಲ್ಲಿ ಶಿಕ್ಷಕರು ಹೇಳುವಂತಹ ಕೌಶಲ್ಯ ಬೇರೆಯಾಗಿರುತ್ತಿತ್ತು. ಆದ್ದರಿಂದ ನನಗೆ ಏನು ತಿಳಿಯುತ್ತಿರಲಿಲ್ಲ ಎಂದುಕೊಂಡೆ. ಅನಂತರ ನನ್ನ ಕುಟುಂಬದವರು ಬೇರೆ ಕಡೆ ಕಲಿಸಲು ನೋಡಿದರೂ ಸಹ ನನಗೆ ಇಷ್ಟವಿಲ್ಲ ಎಂದು ಹೇಳಿದೆ. ಆದ್ದರಿಂದ ನನಗೆ ಇಲ್ಲಿ ಕಾಮರ್ಸ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಆದ್ದರಿಂದ ಈ ಕಾಲೇಜಿಗೆ ಬಂದು ವಿಚಾರಿಸಿದೆ. ಆಗ ಕಾಮರ್ಸ್ ಟೀಚರ್ ಹೌದು ಇದೆ ಅಂತ ಹೇಳಿದೆ. ಇಲ್ಲಿ ಯಾವುದೇ ರೀತಿಯ ಕೊರತೆಗಳು ಇಲ್ಲ. ಅತಿ ಹೆಚ್ಚಿನ ವಿಷಯವೆಂದರೆ ಇಲ್ಲಿ ಎಲ್ಲ ವಿಷಯಗಳು ಒಬ್ಬೊಬ್ಬರು ಶಿಕ್ಷಕರಿದ್ದಾರೆ. ಒಂದೊಂದು ಕಡೆ ಕಾಲೇಜನ್ನು ನೋಡಿದರೆ ಅಲ್ಲಿ ಶಿಕ್ಷಕರ ಕೊರತೆ ತುಂಬಾ ಇದೆ. ಆದ್ದರಿಂದ ನಾವು ತುಂಬಾ ಅದೃಷ್ಟವೆಂದು ಹೇಳಿಕೊಳ್ಳಲು ಹೆಮ್ಮೆ ಆಗುತ್ತದೆ. ಇಲ್ಲಿರುವ ಎಲ್ಲ ಶಿಕ್ಷಕರು ಒಳ್ಳೆಯ ಸಂಸ್ಕಾರ, ಸಂಸ್ಕೃತಿ ಹೇಳಿಕೊಟ್ಟಿದ್ದಾರೆ. ಅದೇನೆಂದರೆ ಹೆಣ್ಣು ಮಕ್ಕಳಿಗೆ ಕೈಯಲ್ಲಿ ಬಳೆ ಮತ್ತು ಹಣೆಗೆ ಕುಂಕುಮ, ಈ ರೀತಿ ಸಂಸ್ಕೃತಿಯನ್ನು ಹೇಳಿದ್ದಾರೆ. ಈಗ ನಾನು ಈ ಕಾಲೇಜಿಗೆ ಬಂದು ಒಳ್ಳೆಯ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಂಡಿದ್ದೇನೆ. ಅದು ನನಗೆ ಹೆಮ್ಮೆಯ ವಿಷಯವಾಗಿದೆ. ಹೀಗೆ ನಾವು ಚೆನ್ನಾಗಿ ಕಲಿತು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ಒಬ್ಬ ಮಹಾನ್ ವ್ಯಕ್ತಿಯಾಗಿ ಮುಂದೆ ಸಾಗಿದರೆ ಅದೇ ಜೀವನ ಎನ್ನುವಂಥದ್ದು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಬ್ಬ ಉನ್ನತ ವ್ಯಕ್ತಿಯಾಗಲು ಕಾರಣ ಒಬ್ಬ ಉತ್ತಮ ಶಿಕ್ಷಕನಿಂದ ಮಾತ್ರ. ಹೀಗೆ ನಾವು ಹೆಚ್ಚು ಅಂಕ ಪಡೆದು ಈ ಕಾಲೇಜು ಮತ್ತು ನಮ್ಮೂರಿನ ಹೆಸರು, ತಂದೆ ತಾಯಿಗಳ ಗೌರವ ತಂದರೆ ಮುಂದೋಗಿನ ಅದೇ ಜೀವನ ಸಾರ್ಥಕ ಎಂದು ಈ ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಮ್ಮ ಶಿಕ್ಷಣವನ್ನಲ್ಲದೆ ಜೀವನಕ್ಕೆ ಬೇಕಾಗಿರುವ ಸುಸಂಸ್ಕೃತಿಯನ್ನು ಕೂಡ ಕಲಿಸುತ್ತಿದೆ ಎಂದು ನಮ್ಮ ಮಹಾವಿದ್ಯಾಲಯದ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡ ಸಾವಿತ್ರಿ ಪೋಟಿಯವರಿಗೆ ಧನ್ಯವಾದಗಳು. ಈಗ ಪ್ರಥಮ PUC ವರ್ಗದ ವಿದ್ಯಾರ್ಥಿಯಾದ ಶಾನೂರ್ ಸಂಕಣ್ಣವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಶಿಕ್ಷಣ ಎಂಬುದು ಹುಲ್ಲೆ ಆಗಿದಂತೆ ಅದು ಮುಗಿದರೆ ಕಟ್ಟಿಸಲೇಬೇಕು ಎಂದು ಹೇಳುತ್ತಾ ನನ್ನ ಚಿಕ್ಕ ವಿಷಯಗಳನ್ನು ಹೇಳುತ್ತೇನೆ. ಗೌರವ ಹಾಗೂ ನನ್ನ ಪ್ರೀತಿಯ ಉಪನ್ಯಾಸಕರೇ, ಇಂದು ನಾವು PUC SSLC ಮುಗಿಸಿ PUCಗೆ ಕಾಲಿಟ್ಟಿರುವ ಹೊಸ ವಿಷಯ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಮತ್ತು ನನ್ನೆಲ್ಲ ಗುರುವೃಂದಕ್ಕೆ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಮುಂಜಾನೆಯ ವಂದನೆಯನ್ನು ತಿಳಿಸುತ್ತೇನೆ. ತಾಯಿ ಉಸಿರು ಕೊಡುತ್ತಾಳೆ, ತಂದೆ ಹೆಸರು ಕೊಡುತ್ತಾನೆ, ಆದರೆ ಗುರುಗಳು ಉಸಿರು ಇರುವವರೆಗೂ ಹೆಸರು ಉಳಿಸಿಕೊಳ್ಳುವ ವಿದ್ಯೆ ಕೊಡುತ್ತಾರೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೇನೆ ಎಂದು ಹೇಳಲು ಇಚ್ಛಿಸುತ್ತೇನೆ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ.
ನಾವು ಈ ಕಾಲೇಜಿಗೆ ಬಂದು ಒಂದು ತಿಂಗಳಿಗಿಂತ ಹೆಚ್ಚಾಗಿರಬಹುದು. ಇಲ್ಲಿನ ವಾತಾವರಣವು ತುಂಬ ಚೆನ್ನಾಗಿದೆ. ಇಲ್ಲಿ ಬರುವ ಮುನ್ನ ನನಗೆ ಬೇರೆ ಕಡೆ ಹಚ್ಚಬೇಕೆಂದು ಅನಿಸಿತು. ಆದರೆ ಬೇರೆ ಕಡೆ ಹಚ್ಚಿದರೆ ಇಂತಹ ಶಿಕ್ಷಕರನ್ನು ಕಳೆದುಕೊಳ್ಳುತ್ತಿದ್ದೆ. ಇಲ್ಲಿನ ಶಿಕ್ಷಕರು ಹೇಳುವ ಪಾಠವು ತುಂಬ ಚೆನ್ನಾಗಿ ತಿಳಿಯುತ್ತದೆ. ಆದರೆ ನನಗೆ ಬೇಸರದ ವಿಷಯವೇನೆಂದರೆ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಅಗೌರವದಿಂದ ವರ್ತಿಸುತ್ತಾರೆ. ಇನ್ನು ಮುಂದೆ ನಾವು ಎಲ್ಲರೂ ಚೆನ್ನಾಗಿ ಕುಳಿತುಕೊಂಡು ಪಾಠವನ್ನು ಕೇಳೋಣ ಎಂದು ಹೇಳುತ್ತಾ ನಾನೇ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಬೆಳಗಿನ ಕಿರಣಗಳೇ ಬನ್ನಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಮನಸ್ಸು ಎಂಬ ಕನ್ನಡಿಯು ಹೊಡೆದು ಹೋಗಬಾರದು, ಬಾಳು ಅಂದುಕೊಳ್ಳುವಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂತದು. ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಕ್ಕದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ನೋವು ನಲಿವು ಅನ್ನೋದು ಬಾಳ ರೈಲು ಕಂಬಿಗಳು, ನಡುವೆ ನಮ್ಮದೀ ಪಯಣ ನಗುತ್ತ ಸಾಗು ಹಗಲಿರುಳು. ಏನಿ ಬರಲಿ ಬಾಳಿನಲ್ಲಿ ದೇಯ ಮಂದಿ ಜೊತೆ ಇರಲಿ, ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು. ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆ ದೇವರ ಸೃಷ್ಟಿಯಲ್ಲಿ. ಬಾಳಿಗೊಂದು ಅರ್ಥವಿದೆ, ಹೆಜ್ಜೆಗೊಂದು ದಾರಿ ಇದೆ, ನಿಮ್ಮ ಆತ್ಮಬಲ ನಿಮ್ಮ ಜೊತೆ ಇರಲು ಆಕಾಶವೇ ಅಂಗೈಲಿ. ಮನವೇ ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಕಿನ ಕಿರಣಗಳೇ ಬನ್ನಿಸಿರಿ, ഇരുಳಿಗೆ ಬೆಳಕುಂಟು ಆಲಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಒಂದು ಶಿಲೆ ಮೂರ್ತಿಯಾಗಲು ಸಾಧ್ಯ. ಅದೇ ರೀತಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ನಿಂತರೆ ಮಾತ್ರ ಜೀವನವನ್ನು ಸಾಧಿಸಿ ಎದ್ದು ನಿಲ್ಲಲು ಅವಕಾಶ ಎಂದು ತನ್ನ ಸುಮಧುರ ಕಂಠದಿಂದ ಭಾವನೆಗಳನ್ನು ಹಂಚಿಕೊಂಡಿರುವಂತಹ ಮೆಳವಂಗಿ ಇವರಿಗೆ ಧನ್ಯವಾದಗಳು. ಈಗ ಒಂದು ಸುಮಧುರ ಭಕ್ತಿಗೀತೆ ಲಕ್ಷ್ಮೀ ಗಾಯಕ್ವಾಡ್ ಇವರಿಂದ. ಸೂಜು ಮಲ್ಲಿಗೆ ಮಾದೇವ ನಿಮ್ಮ
ಗೌರವಿಸುವ ಸಮಾರಂಭ. ಪ್ರಥಮ PUC ವಿದ್ಯಾರ್ಥಿಗಳನ್ನು ನಮ್ಮ ಕಾಲೇಜಿಗೆ ಎಲ್ಲ ಉಪನ್ಯಾಸಕ ವೃಂದದವರು ಗಣ್ಯಮಾನ್ಯರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಂದು 4-5 ಜನ ವಿದ್ಯಾರ್ಥಿಗಳು 4-5 ಜನ ವಿದ್ಯಾರ್ಥಿಗಳು